ಜಿಲ್ಲಾಧಿಕಾರಿಗಳಿಗೆ ಇವತ್ತು ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ಅವ್ರ ಜೊತೆ ನಾನು ಸಮಾಲೋಚನೆ ಮಾಡಬೇಕಾಗ್ತದೆ. ದಸರಾ ಕಮಿಟಿ ಮೀಟಿಂಗ್ ಇರ್ತದೆ. ಮೀಟಿಂಗ್ ಇದ್ದ ಸಂದರ್ಭದಲ್ಲಿ ನಮಗೂ ಅವಕಾಶ ಕಲ್ಪಿಸಬೇಕು ಅಂತಂದು ಕೂಡ ನಾವು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾದೇವಪ್ಪ ಸಾಹೇಬರು ಯಾವತ್ತು ಮೀಟಿಂಗ್ ಕರೀತಾರೆ ಅವತ್ತು ಪ್ರಸ್ತಾವನೆಯನ್ನು ನಾನು ಸಲ್ಲಿಸ್ತೀನಿ. ಈ ಸತಿ ನಮ್ಗೆ ಅವಕಾಶ ಕಲ್ಪಿಸಲೇಬೇಕು. ಯಾಕಂದ್ರೆ ಶ್ರೀರಂಗಪಟ್ಟಣದಲ್ಲಿ ನಡೀತದೆ, ಚಾಮರಾಜನಗರದಲ್ಲಿ ನಡೀತದೆ, ಜಲಪಾತ ಉತ್ಸವ ನಡೀತದೆ, ಗಗನಚುಕ್ಕಿ ಭರಚುಕ್ಕಿ ಉತ್ಸವ ನಡೀತದೆ. ನಮ್ಮ ಕಬಿನಿ ಉತ್ಸವಕ್ಕೂ ಕೂಡ ಅವಕಾಶ ಮಾಡಿಕೊಡ್ಲೇಬೇಕು ಅನ್ನೋದು ಕೂಡ ನಾನು ಮನವಿಯನ್ನು ಸರ್ಕಾರಕ್ಕೆ ನಾನು ಸಲ್ಲಿಸ್ತೀನಿ. 100% ಈ ಸತಿ 100ಕ್ಕೆ 100 ನಾನು ಅದನ್ನು ಮಾಡ್ತೀನಿ. ಕೋಟೆ ದಸರಾ ಇದು ಭಾಳ ಸಾಂಪ್ರದಾಯದಿಂದ ಹಿಂದೆನೂ ನಾವು ಮಾಡ್ಕೊಂಡು ಬರ್ತಿದ್ವಿ. ವರದರಾಜ ಸ್ವಾಮಿ ದೇವಸ್ಥಾನದಿಂದನೂ ಕೂಡ ಭಾಳ ಅರ್ಥಪೂರ್ಣವಾಗಿ ಇಲ್ಲಿ ಯಾವ ರೀತಿ ಮೆರವಣಿಗೆ ನಡೀತದೆ, ತಾಯಿ ಚಾಮುಂಡೇಶ್ವರಿ ಇದು ಯಾವ ರೀತಿ ನಡೀತದೆ, ಕೋಟೆಯಲ್ಲಿ ಕೂಡ ಚಾಮುಂಡೇಶ್ವರಿ ಮತ್ತು ವರದರಾಜ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಮೆರವಣಿಗೆ ನಡೀತದೆ. ಕೋಟೆಯಲ್ಲೇ ಭಾಳ ಸಾಂಪ್ರದಾಯಿಕವಾಗಿ ದಸರಾ ಹಲವಾರು ವರ್ಷದಿಂದ ನಡ್ಕೊಬರ್ತಿದೆ. ಮೈಸೂರಲ್ಲಿ ಯಾವತ್ತು ಪ್ರಾರಂಭ ಆಯಿತು ಹಲವಾರು ವರ್ಷದಿಂದ ಮಾಡ್ತಾಯಿದ್ದಾರೆ. ಕಬಿನಿ ಉತ್ಸವ ಬೇರೆ ಕಾನ್ಸೆಪ್ಟ್. ಯಾಕಂದರೆ ಡ್ಯಾಮ್ ಕಟ್ 50 ವರ್ಷ ಆಯಿತು. ಅದನ್ನು ಸ್ಟ್ರೆಂತ್ ಡೌನ್ ಮಾಡ್ತಕ್ಕಂಥದ್ದು, ಮತ್ತು ಅಲ್ಲಿ ಪಾರ್ಕ್ ನಿರ್ಮಾಣ ಮಾಡ್ತಕ್ಕಂಥದ್ದು. ಉತ್ಸವ ಅನ್ನೋದ್ರೆ ಬರೀ ಉತ್ಸವ ಅಲ್ಲ, ಅದು ಅಭಿವೃದ್ಧಿ ಆಗಬೇಕು. ಅದು ಎರಡು ಕಾನ್ಸೆಪ್ಟ್ ಇಟ್ಕೊಂಡು ಈ ಉತ್ಸವನ ನಾವು ಮಾಡ್ತಿರ್ತಕ್ಕಂಥದ್ದು. ಇಲ್ಲ, ಈಗ ನಾನು ಅದನ್ನು ಭಾಳ ಪ್ರಯತ್ನ ಪಟ್ಟೆ. ಈಗ ದಸರಾ ಆನೆಗಳನ್ನ ತರಬೇಕು ಅಂತ ಅಂದರೆ ಅದು ಸರ್ಕಾರದ ಕಾರ್ಯಕ್ರಮಗಳು ನಡೆದ್ರೆ ಮಾತ್ರ. ನಾಡ ಹಬ್ಬಕ್ಕೆ ಬಿಟ್ಟರೆ ಇನ್ನೆಲ್ಲೂ ಕೂಡ ನಾವು ದಸರಾನ ಆನೆಗಳನ್ನ ಕೊಡ್ತಾ ಇಲ್ಲ. ಈಗ ಯಾವ್ದಾದ್ರು ನಾವು ಆನೆಗಳು ತರ್ತೀವಿ ಅಂತಂದರೆ ಯಾವ್ದಾದ್ರು ಮಟ್ಟದ ಆನೆಗಳನ್ನ ನಾವು ತಂದು ಭಾಗವಹಿಸೋಕೆ ಮಾಡ್ತೀವಿ. ಯಾಕಂದರೆ ಆನೆ ಭಾಳ ಸೂಕ್ಷ್ಮ. ಯಾಕಂದರೆ ಯಾವಾಗ ಏನಾಯ್ತದೋ ಅದು ಗೊತ್ತಿಲ್ಲ, ಭಾಳ ಸೂಕ್ಷ್ಮ. ಅದಕ್ಕೆ ಪ್ರಾಕ್ಟೀಸ್ ಇರಬೇಕು, ಮತ್ತು ಜನಗಳದ್ದು ನೋಡಿರಬೇಕು, ಆ ರೋಡಲ್ಲಿ ಓಡಾಡಬೇಕು. ಯಾಕಂದರೆ ದಸರಾ 1 ತಿಂಗಳು ಮುಂಚೆ ನಾವು ಇಲ್ಲಿ ಆನೆಗಳಿಗೆ ಯಾಕೆ ಪ್ರಾಕ್ಟೀಸ್ ಮಾಡಿಸ್ತೀವಿ, ಟೈಮಿಂಗ್ಸ್ ಯಾಕೆ ಕೊಡ್ತೀವಿ, ಇದೆಲ್ಲ ಕೂಡ ಭಾಳ ಸೂಕ್ಷ್ಮ ಇರ್ತದೆ, ಭಾಳ ಕಷ್ಟ. ಯಾಕಂದರೆ ಯಾವ ಟೈಮಲ್ಲಿ ಏನಾಗ್ತದೆ, ಆನೆ ಯಾವಾಗ ಮದ ಬರ್ತದೆ ಅಂತ ಯಾರಿಗೂ ಕೂಡ ಹೇಳೋಕ್ಕಾಗಲ್ಲ. ಆ ಟೈಮಲ್ಲಿ ಬಂದರೆ ಭಾಳ ಹೆಚ್ಚು ಕಡಿಮೆ ಆಗ್ಬೋದು ಅನ್ನೋದು ಎಲ್ಲರ ಒಂದು ಭಾವನೆ. ಆ ಥರ ಏನಾದ್ರು ಮುಂದೆ ಅವಕಾಶ ಕೊಟ್ಟರೆ ಅದನ್ನು ಮಾಡೋಣ.